ಮೊದಲನೇ ಸತಿ ಇಂಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಇದು ನಾವು ಮಾಡಬೇಕಾಗಿತ್ತು. ಇದು ಆಲ್ ಇಂಡಿಯಾ ಲೆವೆಲಲ್ಲಿ ಒಬ್ಬರು ಎಕ್ಸಿಬಿಷನ್ಸ್ ಮಾಡ್ತಾರೆ, ಪ್ರಿಂಟಿಂಗ್ ಮಿಷನ್ ಎಕ್ಸಿಬಿಷನ್ ಮಾಡ್ತಾರೆ. ಅವರು ನಾವು ಮಾಡೋಣ ನಮ್ಮ ಜೊತೆ ಸೇರಿ ಆಲ್ ಇಂಡಿಯಾ ಫೆಡರೇಷನ್ ಅಂದರೆ AFMP, ಆಲ್ ಇಂಡಿಯಾ ಫೆಡರೇಷನ್ ಮಾಸ್ಟರ್ ಪ್ರಿಂಟರ್ಸ್, ಅವ್ರ ಜೊತೆ KSP ಅಂದರೆ ಕರ್ನಾಟಕ ರಾಜ್ಯ ಮುದ್ರಣಕಾರ ಸಂಘ. ಇದು ನಮ್ಮದು ಇವತ್ತು 86ನೇ ವರ್ಷ ನಮ್ಮ ಸಂಘ ಪ್ರಾರಂಭ ಆಗಿ. ನಮ್ಮ ಜೊತೆಗೆ ಸೇರಿ ನಾವು ಎಕ್ಸಿಬಿಷನ್ ಮಾಡ್ತಾಯಿದ್ವಿ. ಎಕ್ಸಿಬಿಷನ್ ಮಾಡೋ ಉದ್ದೇಶ ಇಷ್ಟೇ, ಬೇರೆ ಬೇರೆ ಊರಿನ ಎಲ್ಲ ಬಂದರೆ ಎಲ್ಲ ಟೆಕ್ನಾಲಜಿ ಒಂದು ಕಡೆ ಸಿಗುತ್ತೆ ಅಂದ್ಬಿಟ್ಟು ಯಾರಿಗನ್ನ ಮುಂದಕ್ಕೆ ಟೆಕ್ನಾಲಜಿ ತಂತ್ರಜ್ಞಾನ ಬದಲಾಯಿಸ್ಕೋಬೇಕಾದ್ರೆ ಇಲ್ಲಿ ಅವ್ರಿಗೆ ಏನು ಬೇಕು ಇಲ್ಲಿ ಮಾತಾಡಿ ಲೈವ್ ಶೋ ಕೊಡ್ತಾರೆ. ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಮುಂದಕ್ಕೆ ಮುದ್ರಣಾಲಯ ಈ ರೀತಿ ಬದಲಾಯಿಸ್ಕೊಂಡು ಬೆಳೆಸ್ಕೊಂಡೋಗಿ ಗ್ರಾಹಕರಿಗೆ ಇನ್ನೂ ಬೇಗ ನಾವು ಸೇವೆ ಮಾಡಲಿಕ್ಕೆ ಒಂದು ಅನುಕೂಲ ಆಗಲಿ ಅಂತ ತಮ್ಗೆಲ್ಲ ಗೊತ್ತಿದೆ. ಎಕ್ಸಿಬಿಷನ್ ಮಾಡೋ ಉದ್ದೇಶನೇ ಅದೇ, ಯಾರಿಗೇನು ಬೇಕೋ ಎಲ್ಲ ಒಂದು ಕಡೆ ಸಿಗುತ್ತೆ ಅಂತಲೇ ಎಕ್ಸಿಬಿಷನ್ ಮಾಡೋದು. ಈಗಾಗಲೇ ಸುಮಾರು ನಮ್ಮ ರಾಜ್ಯದಂತ ನಾವೆಲ್ಲ ಓಡಾಡಿ ಮಾರ್ಚಿಂದ ಎಲ್ಲ ಜಿಲ್ಲೆಗಳಲ್ಲಿ ಮುದ್ರಣ ಬರಬೇಕು ಅಂತ ನಾವು ಪ್ರೇರೇಪಿಸಿದ್ದೀವಿ. ಅವ್ರಿಗೆ ಇಲ್ಲಿ ಬರಲಿಕ್ಕೆ ಸ್ವಲ್ಪ ನಾವು ಸಹಾಯನ ಮಾಡಿದ್ದೀವಿ. 3 ದಿವಸ ಬೇರೆ ಬೇರೆ ಜಿಲ್ಲೆಯಿಂದ ಬರೋಲ್ಲ ಊಟದ ವ್ಯವಸ್ಥೆ ಮಾಡಿದ್ವಿ. ಕಾರಣ ಇಷ್ಟೇ, ಬಂದು ಎಕ್ಸಿಬಿಷನ್ನಲ್ಲಿ ಅವ್ರು ಹೊರಗಡೆ ಹೋಗಿ ತಿನ್ನೋಕ್ಕಾಗಲ್ಲ, ದೂರ ಇದೆ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದನೇ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಎಕ್ಸಿಬಿಷನ್ ಅಂದರೆ ನಮ್ಮಲ್ಲಿ ಈಗ ನಾವೇನು ಮಾಡಿದ್ವಿ, ನಾವು ಡಿಲ್ಲಿ, ಬಾಂಬೆ, ಜರ್ಮನಿ, ಲಂಡನ್ ಎಲ್ಲ ಕಡೆ ಎಕ್ಸಿಬಿಷನ್ ಹೋಗಿದ್ವಿ. ಆ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಒಂದು ಎಕ್ಸಿಬಿಷನ್ ಇದೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಕ್ಸಿಬಿಷನ್ ಇವತ್ತಿನ ದಿವಸ ಮಾಡಿಸಿದ್ದೀವಿ. ಇದು ಮುದ್ರಕರಿಗೆ ಮುಂದಕ್ಕೆ ಸಾಕಾಯಿತು. ನಾವು ಪ್ಯಾಮೆಕ್ಸ್ 97 ಅಂದ್ಬಿಟ್ಟು 97 ವರ್ಷದಲ್ಲಿ ಒಂದು ಮಾಡಿದ್ವಿ ನಾವು ಬೆಂಗಳೂರಲ್ಲಿ. ಅಲ್ಲಿಂದ ಆ ಎಕ್ಸಿಬಿಷನ್ ಮಾಡಿದ್ಮೇಲೆ ಕರ್ನಾಟಕದಲ್ಲಿ ಮುದ್ರಣ ಕ್ಷೇತ್ರ ತುಂಬಾ ಬದಲಾವಣೆ ಆಯಿತು. ಈಗ ಲೆಟರ್ ಪ್ರೆಸ್ ಎಲ್ಲಿ ಕಾಣೋದೇ ಇಲ್ಲ, ಮೊದಲು ಕಾಣ್ತಾ ಇತ್ತು. 97ನೇ ವರ್ಷದಲ್ಲಿ ನಾವು ಎಕ್ಸಿಬಿಷನ್ ಮಾಡಿದಾಗ ಲೆಟರ್ ಪ್ರೆಸ್ ಅವರೆಲ್ಲ ಆಫ್ಸೆಟ್ಗೆ ಅದು ಬದಲಾಯಿಸ್ಕೊಂಡ್ರು. DTP ಬಂತು, ಮಿನಿ ಆಫ್ಸೆಟ್ ಬಂತು, ಡಿಜಿಟಲ್ ಬಂತು. ಈಗ ಡಿಜಿಟಲ್ ಯುಗ ತಮಗೆಲ್ಲ ಗೊತ್ತಿದೆ, ಡಿಜಿಟಲ್ ಯುಗ ಈಗ. ಅದರಿಂದ ಈಗ ಡಿಜಿಟಲ್ಗೆಲ್ಲ ಬದಲಾಯಿಸ್ಕೋಬೇಕು. ಮುಂದಿನ ತಂತ್ರಜ್ಞಾನ ಇವತ್ತಿನಿಂದ ಮುಂದಕ್ಕೆ ಏನು ತಂತ್ರಜ್ಞಾನ ಅದರಲ್ಲಿ ಇಲ್ಲಿ ಪ್ರಾತ್ಯಕ್ಷಿಕವಾಗಿ ಅವ್ರು ಮಾಡಲಿಕ್ಕೆ ನೋಡಲಿಕ್ಕೆ ಮುಂದಕ್ಕೆ ಅಳವಡಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಅದನ್ನು ಎಕ್ಸಿಬಿಷನ್ನಲ್ಲಿ ಮಾಡೋದಕ್ಕೆ ಮಾತ್ರ ಅವಕಾಶ ಸಿಗುತ್ತೆ. CR ಜನಾರ್ದನ್ ಅಂತ, ಕರ್ನಾಟಕ ರಾಜ್ಯ ಮುದ್ರಣಕಾರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಅಖಿಲ ಭಾರತ ಮುದ್ರಣಕಾರರ ಸಂಘದ ಮಾಜಿ ಅಧ್ಯಕ್ಷ, ಕರ್ನಾಟಕ ಸಣ್ಣ ಕೈಗಾರಿಕಾ ಸಂಘದ ಮಾಜಿ ಅಧ್ಯಕ್ಷ ಮತ್ತು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಾಜಿ ಅಧ್ಯಕ್ಷ. ಇದನ್ನೆಲ್ಲ ಬಿಗ್ಗೆಸ್ಟ್ ಪ್ರಿಂಟರ್ ಅಸೋಸಿಯೇಷನ್ ಅಂತಂದೇಳಿ ಆಲ್ ಇಂಡಿಯಾ ಫೆಡರೇಷನ್ ಆಫ್ ಮಾಸ್ಟರ್ ಪ್ರಿಂಟರ್ಸ್ ಅಂತ ನ್ಯೂ ಡೆಲ್ಲಿನಲ್ಲಿದೆ. ಸುಮಾರು 70 ಸಂಸ್ಥೆಗಳು ಅಂದರೆ ರಾಜ್ಯ ಸಂಸ್ಥೆಗಳು ಅದರಲ್ಲಿ ಅಫಿಲಿಯೇಟ್ ಆಗಿದೆ. ಆ ಸಂಸ್ಥೆಯವರು ಅಂದರೆ ಅಖಿಲ ಭಾರತ ಮುದ್ರಣ ಒಕ್ಕೂಟದವರು ಪ್ರತಿ 2 ವರ್ಷಕ್ಕೊಮ್ಮೆ ಮುಂಬೈನಲ್ಲಿ ಪ್ಯಾಮೆಕ್ಸ್ ಅಂತ ಪ್ರಿಂಟರ್ಸ್ ಅಲೈಡ್ ಮೆಷಿನರಿ ಮ್ಯಾನುಫ್ಯಾಕ್ಚರರ್ಸ್ ಎಕ್ಸಿಬಿಷನ್ ಅಂತ ಒಂದು ಮಾಡ್ತಾರೆ. ಅದು ನಮ್ಮ ಬ್ರ್ಯಾಂಡು 1981ನಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಮೊದಲನೇದಾಗಿ 1981ನಲ್ಲಿ ಚೆನ್ನೈನಲ್ಲಿ ಮಾಡೋದು, 83ನಲ್ಲಿ ಡೆಲ್ಲಿನಲ್ಲಿ ಮಾಡೋದು, ಆಮೇಲೆ 87ನಲ್ಲಿ ಬಾಂಬೆನಲ್ಲಿ ಮಾಡೋದು, 91ನಲ್ಲಿ ಕಲ್ಕಟ್ಟಾನಲ್ಲಿ ಮಾಡೋದು, 97ನಲ್ಲಿ ಬೆಂಗಳೂರಿನಲ್ಲಿ ಮಾಡಿದ್ದು. ಈಗ ಈ ಮುದ್ರಣ ಕ್ಷೇತ್ರ ನೀವೆಲ್ಲ ಪತ್ರಕರ್ತರು ನಿಮ್ಗೆ ಗೊತ್ತಿರುತ್ತದೆ, ತುಂಬ ಬದಲಾವಣೆ ಆಗಿದೆ. ಆ ಬದಲಾವಣೆಯಿಂದ ನಮ್ಮ ಜನ ಎಚ್ಚೆತ್ತುಕೊಂಡು ನಮ್ಮ ಕೈಗಾರಿಕೆಗಳ ಅಭಿವೃದ್ಧಿ ಮಾಡಬೇಕಾಗಿರೋದು ಮೂಲ ಉದ್ದೇಶ. ಈ ಮೂಲ ಉದ್ದೇಶಕ್ಕೆ ಅವ್ರಿಗೆ ಸ್ವತಃ ನೋಡಿದಾಗ ವಸ್ತು ಪ್ರದರ್ಶನದ ಅವಶ್ಯಕತೆ ಕಂಡುಬರ್ತದೆ. ನಾವೇನು ಮಾಡಿದ್ದೀವಿ, ವಸ್ತು ಪ್ರದರ್ಶನಕ್ಕೆ ಜನ ಕರ್ಕೊಂಡು ಹೋಗೋ ಬದಲು ವಸ್ತು ಪ್ರದರ್ಶನವೇ ಜನಗಳ ಬಳಿಗೆ ತಗೊಂಡು ಬಂದಿದ್ದೀವಿ. ಕಾರಣ ಇಷ್ಟೇ, ಬೆಂಗಳೂರಿನಲ್ಲಿ ಅವರು ಈ ಒಂದು ಇನ್ನೋವೇಟಿವ್ ಟೆಕ್ನಾಲಜಿನ ಮಾಡಲಿ ಅಂತೇಳಿ ಪ್ರಪಂಚದಲ್ಲಿ ನಾವು 4 ದೇಶಗಳು ಒಂದೇ ರೀತಿಯಲ್ಲಿ ಮುದ್ರಣಕಾರರಾಗಿದ್ದಾರೆ. ಒಂದು ಅಮೆರಿಕ ಆಗಲಿ, ಜಪಾನ್ ಆಗಲಿ, ಜರ್ಮನಿ ಆಗಲಿ, ಚೈನಾ ಆಗಲಿ, ಇಂಡಿಯಾ ಆಗಲಿ, ಇಷ್ಟು ದೇಶಗಳು ಒಂದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನಮ್ಮ ಕ್ವಾಲಿಟಿನಲ್ಲಿ ಯಾವುದೇ ಕುಂದುಕೊರತೆ ಇಲ್ಲ. ನಾವು ಇವತ್ತಿನ ದಿನ ಮಾಡ್ತಕ್ಕಂಥ ಒಂದು ಮುದ್ರಣ ಕ್ಷೇತ್ರ ಇಡೀ ಪ್ರಪಂಚದಲ್ಲೇ ಅತ್ಯುತ್ತಮವಾಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀವಿ. ಇದರಿಂದ ಈ ಒಂದು ಏನು ಟೆಕ್ನಾಲಜಿ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತಾರೆ, ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಮುಂದೆ ಕೈಗಾರಿಕೆಗಳು ಹೆಚ್ಚಿನ ಅಭಿವೃದ್ಧಿ ಪಡೆದು ಹೆಚ್ಚಿನ ಒಂದು ದೇಶಕ್ಕೆ ಸಹಾಯ ಮಾಡಲಿ ಅನ್ನೋ ಒಂದು ಮೂಲ ಉದ್ದೇಶ
ನಮ್ಮಲ್ಲಿದೆ. ಆ ಒಂದು ಉದ್ದೇಶಕ್ಕೋಸ್ಕರ ಈ ವಸ್ತು ಪ್ರದರ್ಶನ ಬೆಂಗಳೂರಿನಲ್ಲಿ 2 ವರ್ಷಕ್ಕೊಮ್ಮೆ ಮಾಡಬೇಕು ಅಂತಂದೇಳಿ ಹೇಳಿ ನಾವು ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಅದರ ಪ್ರಕಾರ ಈಗ ಈ ವರ್ಷ ನಾವು ಮಾಡಿದ್ದೀವಿ. ಇದು ಸುಮಾರು 250 ಜನ ಎಕ್ಸಿಬಿಟರ್ಸ್ ಬಂದಿದ್ದಾರೆ. ಒಂದು 4000 ಚದರಡಿ ಜಾಗದಲ್ಲಿ ಈ ಒಂದು ವಸ್ತು ಪ್ರದರ್ಶನ ಮಾಡಿದ್ದೀವಿ. ಇದರ ಉದ್ಘಾಟನೆನ ಅಖಿಲ ಭಾರತ ಮುದ್ರಣ ಒಕ್ಕೂಟದ ಅಧ್ಯಕ್ಷರಾದ ಸತೀಶ್ ಮಲ್ಹೋತ್ರರವರು ಹಾಗೂ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯ ಅಧ್ಯಕ್ಷರಾದಂಥ MG ಬಾಲಕೃಷ್ಣ ಅವರು ಮಾಡಿದ್ದಾರೆ. ಅವರಿಬ್ಬರು ಈ ಒಂದು ಮುದ್ರಣ ಕ್ಷೇತ್ರ ಬೆಳೀಲಿ ಅನ್ನೋ ಒಂದು ಆಶಾಭಾವನೆಯಿಂದ ಇವತ್ತು ನಮ್ಮ ಜೊತೆ